ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ಆರೋಪಿ ಪರಪ್ಪನ ಅಗ್ರಹಾರದಲ್ಲಿರುವ ಪವಿತ್ರ ಗೌಡ ಜೈಲೂಟದ ಹೊರತಾಗಿ ನನಗೆ ಮನೆ ಊಟ ಕೊಡಿ ಅಂತ ಸೆಷನ್ಸ್ ಕೋರ್ಟ್ ಹೋಗಿದ್ರು. ಸೆಷನ್ಸ್ ಕೋರ್ಟ್ ಸಮ್ಮತಿಸಿತ್ತು. ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿತ್ತು. ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಮನೆ ಊಟದ ಆದೇಶಕ್ಕೆ ಬ್ರೇಕ್ ಹಾಕಿದೆ ಹೈಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರುವ ಪವಿತ್ರ ಗೌಡೆಗೆ ಮನೆ ಊಟದ ಭಾಗ್ಯ ಇಲ್ಲ. ಮನೆ ಊಟಕ್ಕೆ ಬ್ರೇಕ್ ಹಾಕಿದೆ ಕೋರ್ಟ್. ಸೆಷನ್ಸ್ ಕೋರ್ಟ್ ಆದೇಶವನ್ನ ತಡೆದಿದೆ ಹೈಕೋರ್ಟ್. ಹೀಗಾಗಿ ಮನೆ ಊಟ ನೀಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ. ಮನೆ ಊಟಕ್ಕೆ ಬ್ರೇಕ್ ಹಾಕಿ ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ಆದೇಶವನ್ನ ಹೊರ ಹಾಕ್ತು. ಪವಿತ್ರ ಗೌಡ ಸೇರಿದಂತೆ ಒಟ್ಟು 3 ರೇಣುಕಾಸ್ವಾಮಿ ಪ್ರಕರಣದ ಆರೋಪಿಗಳು ಮನೆ ಊಟದ ಅವಕಾಶವನ್ನ ಕೋರಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಟ್ಟಿದ್ರು. ಸೆಷನ್ಸ್ ಕೋರ್ಟ್ ಅವರಿಗೆ ಪರ್ಮಿಷನ್ ಕೂಡ ಗ್ರಾಂಟ್ ಮಾಡಿತ್ತು. ಅದರ ಬೆನ್ನಲ್ಲೇ ಸರ್ಕಾರವೂ ಕೂಡ ಕೋರ್ಟ್ಗೆ ಮನೆ ಊಟದ ಸೌಲಭ್ಯವನ್ನ ಒಬ್ಬರಿಗೆ ಕೊಡ್ತಾ ಹೋದ್ರೆ ಉಳಿದವರು ಕೂಡ ಅದರಂತೆ ಕೇಳ್ತಾ ಹೋಗ್ತಾರೆ, ಎಲ್ರಿಗೂ ಕೂಡ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು. ಅದರ ಪ್ರಕಾರವಾಗಿ ಇದೀಗ ಹೈಕೋರ್ಟ್ ಆದೇಶ ಮಾಡಿದೆ. ಮನೆ ಊಟಕ್ಕೆ ಬ್ರೇಕ್ ಅನ್ನ ಹಾಕಿದೆ. ವಾರಕ್ಕೊಮ್ಮೆ ಮನೆ ಊಟದ ಅವಕಾಶಕ್ಕೀಗ ಅವರಿಗೆ ನಿರಾಸೆಯಾಗಿದೆ. ಸೆಷನ್ಸ್ ಕೋರ್ಟ್ ಆದೇಶ ಇದಾಗಿತ್ತು. ಕೊಲೆ ಕೇಸಿನ ಯಾವುದೇ ಆರೋಪಿಗಳಿಗೆ ಮನೆ ಊಟ ಸೌಲಭ್ಯವಿಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಜೈಲೂಟ ಫಿಕ್ಸ್. ಪವಿತ್ರ ಗೌಡಗೆ ಮನೆ ಊಟ ಕೊಡಲು ಹೈಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಮನೆ ಊಟ ನೀಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾಗಲಿದೆ. ಕಾನೂನು ಎಲ್ರಿಗೂ ಕೂಡ ಒಂದೇ ಅನ್ನುವಂತಹ ಅಭಿಪ್ರಾಯವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ. ಮನೆ ಊಟ ನಿರೀಕ್ಷೆ ಮಾಡ್ತಾ ಇದ್ದಂತಹ ಪವಿತ್ರ ಗೌಡಗೆ ಇದು ಒಂದು ರೀತಿಯಲ್ಲಿ ಶಾಕೇ ಹೌದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರುವಂತಹ ಪವಿತ್ರ ಗೌಡ ಮತ್ತೆ 2ನೇ ಬಾರಿಗೆ ಪರಪ್ಪನ ಅಗ್ರಹಾರ ಸೇರಿದ ನಂತರದಲ್ಲಿ ಜೈಲೂಟದಿಂದಾಗಿ ನನಗೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ, ಹಾಗಾಗಿ ಮನೆ ಊಟವನ್ನ ತಂದುಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆರೋಗ್ಯದ ನೆಪ ಒಡ್ಡಿದ್ರಿಂದ ಮನೆ ಊಟಕ್ಕೆ ಅನುಮತಿಯನ್ನ ಕೋರ್ಟ್ ಕರುಣಿಸಿತ್ತು. ಆದರೆ ವಿಚಾರಣಾಧೀನ ಕೈದಿಗಳಿಗೆ ಈ ರೀತಿಯಾಗಿ ಪದೇ ಪದೇ ಮನೆ ಊಟಕ್ಕೆ ಫೆಸಿಲಿಟೀಸ್ ಕೊಡ್ತಾ ಹೋದಾಗ ಉಳಿದಂತೆ ಬೇರೆ ಆರೋಪಿಗಳು ಕೂಡ ಇದನ್ನೇ ಕೇಳ್ತಾರೆ. ಆಗ ಎಲ್ರಿಗೂ ಕೂಡ ತಪಾಸಣೆ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ವಾದವನ್ನು ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿತ್ತು. ಹೈಕೋರ್ಟ್ ಹೇಳಿದ್ದೇನು ಈ ವಿಷಯದಲ್ಲಿ? ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಅವರು ಸೆಲೆಬ್ರಿಟಿ ಆಗಿರಲಿ ಅಥವಾ ನಾನ್ ಸೆಲೆಬ್ರಿಟಿ ಆಗಿರಲಿ, ಆರೋಪಿತ ಸ್ಥಾನದಲ್ಲಿದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಕಾನೂನು ಎಲ್ರಿಗೂ ಕೂಡ ಅನ್ವಯ ಆಗತ್ತೆ. ಇತರರಿಗಿರುವಂತಹ ಕಾನೂನು ಇವರು ಕೂಡ ಪಾಲನೆ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಸವಲತ್ತು ಕಾನೂನು ಬಾಹಿರವಾಗುತ್ತೆ. ಒಬ್ಬರಿಗೆ ಕೊಟ್ಟಾಗ ಉಳಿದವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಮನೆ ಊಟ ನೀಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗಲಿದೆ. ಸುಪ್ರೀಂ ಕೋರ್ಟ್ ಹೇಳಿತ್ತು ವಿಶೇಷ ಸವಲತ್ತುಗಳನ್ನು ಕೊಡಕೂಡದು ಅಂತ. ಜೈಲಿನ ಕೈಪಿಡಿ ನಿಯಮ ಅನುಸರಿಸದಿದ್ರೆ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದೇ ವಿಚಾರವನ್ನ ಇಲ್ಲಿ ಹೈಕೋರ್ಟ್ ಮತ್ತೆ ಪ್ರಸ್ತಾಪ ಮಾಡಿದೆ. ವಿಶೇಷ ಸಂದರ್ಭಗಳಲ್ಲಷ್ಟೇ ಮನೆ ಊಟ ನೀಡಲು ಅವಕಾಶ. ಆ ವಿಶೇಷ ಸಂದರ್ಭಗಳು ಏನು ಅನ್ನೋದು ಜೈಲಿನ ಕೈಪಿಡಿಯಲ್ಲಿರುತ್ತೆ. ಅದರ ಪ್ರಕಾರವಾಗಿ ಸುಪ್ರೀಂ ಸೂಚನೆ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಇದೀಗ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಕಾನೂನು ಎಲ್ಲರಿಗೂ ಒಂದೇ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಆದೇಶವನ್ನ ಕೊಡುವ ಮೂಲಕವಾಗಿ ಮನೆಯೂಟದ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ನಿರಾಸೆಯಾಗಿದೆ. ಕಾನೂನು ಎಲ್ಲರಿಗೂ ಒಂದೇ, ಉಳಿದವರಿಗೂ ಇದೇ ಫೆಸಿಲಿಟೀಸ್ ಕೊಡಕ್ಕಾಗಲ್ಲ. ಜೈಲಿನ ನಿಯಮದ ಪ್ರಕಾರವಾಗಿ ಏನಿದೆಯಾ ಅದನ್ನೇ ಕೊಡೋದಕ್ಕಾಗೋದು. ಸುಪ್ರೀಂ ಕೋರ್ಟ್ನ ನಿಯಮ ಮೀರಿದಂತಾಗತ್ತೆ ವಿಶೇಷ ಸವಲತ್ತುಗಳನ್ನ ಕೊಟ್ರೆ ಅನ್ನೋದನ್ನ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ನಿಂದ. ಮುರಳಿ, ಈಗ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಹೇಳಿತ್ತು ಆ ವಿಚಾರವನ್ನ ಪರಿಗಣಿಸಿಯೇ ಇದನ್ನ ರಿಜೆಕ್ಟ್ ಮಾಡಿದ್ಯಾ ಹಾಗಾದ್ರೆ? ಖಂಡಿತವಾಗಿಯೂ ದಿವ್ಯ, ಯಾಕೆಂದ್ರೆ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳ ಜಾಮೀನು ಅರ್ಜಿಯನ್ನ ಅಂದ್ರೆ ರದ್ದನ್ನ ಮಾಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿತ್ತು. ಈ ರೀತಿಯಲ್ಲಿ ವಿಶೇಷ ಸೌಲಭ್ಯಗಳನ್ನ ಯಾರಿಗೂ ಕೂಡ ಕೊಡಬಾರ್ದು. ವಿಶೇಷ ಸೌಲಭ್ಯಗಳೇನಾದ್ರೂ ಕೊಟ್ಟಿರೋಂಥ ವಿಚಾರ ಏನಾದ್ರು ಗೊತ್ತಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಕಾರವಾಗಿ ನುಡಿದಿತ್ತು. ಯಾಕಂದ್ರೆ ಈ ಹಿಂದೆ ರಾಜಾತಿಥ್ಯವನ್ನ ದರ್ಶನ್ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಸಾಕಷ್ಟಿದಾವೆ. ಯಾಕಂದ್ರೆ ವಿಡಿಯೋ ತುಣುಕುಗಳು ಹೊರಗಡೆ ಬಂದಿದ್ದು
ಬಂದಿತ್ತು, ಜೊತೆಗೆ ಫೋಟೋಗಳು ಬಂದಿತ್ತು. ಆ ಫೋಟೋಗಳನ್ನ ಇನ್ನೆಲ್ಲ ಕೂಡ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂಥದ್ದು. ಅಂದ್ರೆ ದೇಶದಲ್ಲಿರುವಂತಹ ಎಲ್ಲಾ ಜೈಲುಗಳು ಕೂಡ ಇದು ಸುತ್ತೋಲೆಯಾಗಿ ಹೋಗಬೇಕು, ಆದೇಶದ ಪ್ರತಿ ಹೋಗಿ ಅವರಿಗೆ ಸೇರಿದಂತ ಸಂದರ್ಭದಲ್ಲಿ ಯಾರೊಬ್ಬ ಅಧಿಕಾರಿಯು ಈ ರೀತಿ ಕ್ರಮವನ್ನು ಮಾಡಿದ್ರೆ, ಅಂದ್ರೆ ರಾಜತ್ಯವನ್ನು ಕೊಡುವಂತದ್ದು ಏನಾದ್ರು ಆದ್ರೆ ತತ್ಕ್ಷಣವೇ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದ್ರ ಬಗ್ಗೆ ಸುತ್ತೋಲೆಯನ್ನ ಹೊರಡಿಸಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಪವಿತ್ರಗೌಡ ಮತ್ತು ಪವಿತ್ರಗೌಡ ಗ್ಯಾಂಗ್ನ ಬೇರೆ ಇನ್ನು ಸ್ವಲ್ಪ ಜನ ಇನ್ನುಳಿದಂತ ಇಬ್ಬರು ಆರೋಪಿಗಳೇನಿದ್ರು ಲಕ್ಷ್ಮಣ್ ಮತ್ತು ನಾಗರಾಜ್ ಮನೆ ಊಟಕ್ಕಾಗಿ ಒಂದು ಅರ್ಜಿಯನ್ನು ಕೆಳ ಹಂತದ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರ್ತಾರೆ. ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ ದಿನದಲ್ಲಿ ಅಂದ್ರೆ ವಾರಕ್ಕೆ ಒಮ್ಮೆ, ಅಂದ್ರೆ ಈ ಹಿಂದೆ ಪ್ರತಿದಿನ ಕೂಡ ದಿನಕ್ಕೆ ಒಮ್ಮೆ ಮನೆ ಊಟವನ್ನು ಕಲ್ಪಿಸಬಹುದು ಅಂತೇಳಿ ಆದೇಶವನ್ನು ಮಾಡುತ್ತೆ. ಆದೇಶವನ್ನು ಮಾಡಿದ ಬಳಿಕ ಕಾರಾಗೃಹ ಇಲಾಖೆ ಅದನ್ನ ಚಾಲೆಂಜ್ ಅನ್ನ ಮಾಡಿ ಮತ್ತೆ ಪುನರ್ ಪರಿಶೀಲನೆಯನ್ನ ಮಾಡಬೇಕು. ಯಾಕೆಂದ್ರೆ ಎಲ್ಲ ಆರೋಪಿಗಳು ಕೂಡ ಇದೇ ರೀತಿಯಲ್ಲಿ ಇದೇ ಆದೇಶವನ್ನ ತೆಗೆದುಕೊಂಡು ಮನೆ ಊಟಕ್ಕೆ ಬೇಡಿಕೆಯನ್ನು ಇಡ್ತಾರೆ. ಬೇಡಿಕೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮನೆ ಊಟವನ್ನು ಕಲ್ಪಿಸ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಒಂದು ಮನೆ ಊಟ ಒಳಗಡೆ ಹೋಗಬೇಕು ಅಂದ್ರೆ ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ. ಸಾಕಷ್ಟು ಪ್ರೊಸೀಜರ್ಗಳಿಗೆ ಸಂಬಂಧಪಟ್ಟಂತೆ ಜೈಲಿನ ಸಿಬ್ಬಂದಿಗಳ ಇಡೀ ಏನು ದಿನದ ಕಾಲಹರಣ ಅಲ್ಲೇ ಆಗೋಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಆಕ್ಷೇಪವನ್ನು ಎತ್ತಿದ ಬಳಿಕ ಮತ್ತೆ ಸೆಷನ್ಸ್ ಕೋರ್ಟ್ ಒಂದು ಆದೇಶವನ್ನು ಮಾಡುತ್ತೆ. ವಾರಕ್ಕೆ ಒಮ್ಮೆ ಒಂದು ಮನೆ ಊಟವನ್ನು ಕಲ್ಪಿಸಬೇಕು ಅಂತ ಹೇಳಿ ಹೇಳ್ತಿದ್ರು. ಆದ್ರೆ ಅದಕ್ಕೂ ಕೂಡ ಕಾರಾಗೃಹ ಇಲಾಖೆ ಒಪ್ಲಿಕ್ಕೆ ರೆಡಿ ಇರಲಿಲ್ಲ. ಯಾಕೆಂದ್ರೆ FSSI ಏನಿತ್ತು ಅದು 4 ಸ್ಟಾರ್ ಅನ್ನ ಕೊಟ್ಟಿದೆ. ಅಂದ್ರೆ 5 ಸ್ಟಾರ್ಗಳ ಪೈಕಿ 4 ಸ್ಟಾರ್ ಊಟ ಅದು ಪ್ರಮಾಣೀಕರಿಸಿದೆ. ಜೊತೆಗೆ ಅದು ಒಳ್ಳೆಯ ಊಟ, ಯಾವುದೇ ರೀತಿಯ ಕಳಪೆ ಊಟವನ್ನ ನೀಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಮಾಣೀಕರಿಸ ಆಗಿರುವಂತ ಊಟವನ್ನೇ ಎಲ್ಲ ಆರೋಪಿಗಳಿಗೂ ಕೂಡ ಕೊಡ್ತಾ ಇರುವಂತದ್ದು. ಇದುವರೆಗೂ ಕೂಡ ಯಾವ ಆರೋಪಿಗಳಿಗೂ ಕೂಡ ಊಟದ ವಿಚಾರಕ್ಕೆ ತಗಾದೇನೆ ಎತ್ತಿಲ್ಲ ಮತ್ತು ಊಟದ ವಿಚಾರಕ್ಕೆ ಯಾವುದೇ ರೀತಿಯ ಆರೋಪಗಳನ್ನು ಕೂಡ ಮಾಡಿಲ್ಲ. ಅಂಥದ್ರಲ್ಲಿ ಇವರು ಊಟಕ್ಕಾಗಿ ಈ ರೀತಿಯಲ್ಲಿ ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಸರಿ ಇಲ್ಲ. ಅದಕ್ಕೋಸ್ಕರ ನಾವು ಅವ್ರಿಗೂ ಕೂಡ ಊಟವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೈಕೋರ್ಟ್ನ ಮೆಟ್ಟಿಲಿದ್ರು. ಹೈಕೋರ್ಟ್ನ ಮೆಟ್ಟಿಲಿರುವ ಸಂದರ್ಭದಲ್ಲಿ ಹೈಕೋರ್ಟ್ ಇದೇ ಆದೇಶವನ್ನ ಈಗ ತಡೆಯನ್ನ ನೀಡುವಂತ ಸಂದರ್ಭದಲ್ಲಿ ಕಾನೂನು ಎಲ್ಲರಿಗೂ ಕೂಡ ಒಂದೇ, ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿಯ ಕಾನೂನು ಪಾಲನೆ ಆಗಬೇಕು. ಅದನ್ನ ಬಿಟ್ಟು ಹಣ ಇದ್ದಂತವ್ರಿಗೊಂದು, ಹಣ ಇಲ್ಲದೇ ಇರೋರ್ಗೊಂದು, ದೊಡ್ಡವರು ಚಿಕ್ಕವರು ಈ ರೀತಿಯ ವಿಚಾರಗಳು ಯಾವುದು ಕೂಡ ಬರೋದಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಕೂಡ ಗಮನಿಸ್ತಾ ಇರೋ ಹಿನ್ನೆಲೆಯಲ್ಲಿ ಇದರಲ್ಲಿ ಏನಾದ್ರೂ ಉಲ್ಲಂಘನೆ ಆದ್ರೆ ಅಧಿಕಾರಿಗಳ ತಲೆದಂಡ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಆದೇಶದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಈ ರೀತಿಯಲ್ಲಿ ಯಾರಿಗೂ ಕೂಡ ಮನೆ ಊಟವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈಗ ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ಕೋರ್ಟ್ ಕೊಟ್ಟಂತ ಆದೇಶ ಏನಿತ್ತು ಆದೇಶಕ್ಕೆ ತಡೆಯನ್ನ ನೀಡಿರುವಂತದ್ದು. ಮತ್ತು ಆರೋಪಿಗಳ ಪೈಕಿ ಲಕ್ಷ್ಮಣ್, ಪವಿತ್ರಗೌಡ ಮತ್ತು ನಾಗರಾಜ್ ಏನಿದ್ರು ಅವರು ಎಲ್ಲರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ ಮತ್ತು ತಮ್ಮ ವಾದವನ್ನು ಮಂಡನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿರುವಂತದ್ದು. ದಿವ್ಯಾ, ರೈಟ್, ಮುರಳಿ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ಪವಿತ್ರ ಗೌಡ ಮನೆ ಊಟದ ಆಸೆಗೆ ನಿರಾಸೆಯಾಗಿದೆ. ಕಾರಣ ಹೈಕೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಏನಿತ್ತು ಅದರ ಪ್ರಕಾರವಾಗಿ ನಡ್ಕೊಳ್ಬೇಕು. ಹಾಗೊಂದು ವೇಳೆ ವಿಶೇಷ ಸವಲತ್ತುಗಳನ್ನ ಕೊಟ್ರೆ ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿದೆ.